ಹೆಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಎಲೆಕ್ಟ್ರಿಸಿಟಿ ಚಾಪ್ಟರ್ನ ಬೇಸಿಕ್ಸ್ ಅಥವಾ ಫಂಡಮೆಂಟಲ್ಸ್ನ ನೋಡ್ತಾ ಹೋಗೋಣ. ಈ ವಿಡಿಯೋ ಸೀರೀಸಲ್ಲಿ ನಾನು ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಈ ಚಾಪ್ಟರ್ನ ದ ದ ಕ್ರಕ್ಸ್ ಅಥವಾ ಮೇನ್ ಕಾನ್ಸೆಪ್ಟ್ಸ್ನ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು ಯಾವುದೇ ಸ್ಟೂಡೆಂಟ್ಗಾಗಿರಲಿ. ಬರೀ ಥಿಯರಿ ಬುಕ್ ಓದೋದ್ರಿಂದ ನಿಮಗೆ ಎಲ್ಲ ಕೂಡ ಗೊತ್ತಾಗೋದಿಲ್ಲ. ಈ ವಿಡಿಯೋಸ್ನ ನೀವು ನೋಡಲೇಬೇಕು, ವೆರಿ ಇಂಪಾರ್ಟೆಂಟ್. ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಒಂದು ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಅದಾದಮೇಲೆ ನೀವು ಕೂತ್ಕೊಂಡು ಏನು ಸ್ಕೂಲಿಂದ ಕೊಟ್ಟಿರ್ತಾರೆ ವರ್ಕ್ಶೀಟ್ಸು, ಆಮೇಲೆ ಏನು ಹೋಮ್ವರ್ಕ್ಸ್ ಕೊಟ್ಟಿರ್ತಾರೆ ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮಗೆ, ಸೊ ದಟ್ ಅಲ್ಲಿ ನಿಮಗೆ ರೈಟಿಂಗ್ ಸ್ಕಿಲ್ಸ್ ಬರುತ್ತೆ. ಈ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಸಾಲದು, ನಿಮಗೆ ಎಕ್ಸಾಮ್ಸಲ್ಲಿ ಬರೆಯೋಕ್ಕೂ ಬರಬೇಕು. ಏನು ಸರ್ ಗೊತ್ತಾಯ್ತಾ? ಅಲ್ಲಿ ಕೂಡ ವರ್ಕ್ಶೀಟ್ಸ್ ಹೋಮ್ವರ್ಕ್ಸ್ನೆಲ್ಲ ಡೆಡಿಕೇಟೆಡಾಗಿ ಮಾಡಿದ್ರೆ ನಿಮಗೆ ಇಲ್ಲಿ ಅರ್ಥ ಆಗೋ ಕಾನ್ಸೆಪ್ಟ್ ನೀವಲ್ಲಿ ನೀಟಾಗಿ ಎಕ್ಸ್ಪ್ರೆಸ್ ಮಾಡ್ಬೋದು, ಬರಿಬೋದು. ಅವಾಗ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಬರೀ ನೋಡಿಬಿಟ್ಟು ಎಲ್ಲ ತಿಳ್ಕೊಂಡೆ ಬರೆಯೋಕ್ಕೂ ಬರಬೇಕು ಕಂಪ್ಲೀಟಾಗಿ. ಆ ಥರದ ಪ್ರಾಕ್ಟೀಸಸ್ ನೀವು ಅಲ್ಲಿ ಮಾಡ್ತೀರಾ, ಅಲ್ಲಿ ಮಾಡಲೇಬೇಕು. ಓಕೆ, ಅದನ್ನು ಹೇಳ್ತಾ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನಾವು ಎಲೆಕ್ಟ್ರಿಸಿಟಿ ಅಂದರೆ ಏನು ಅಂತ ನೋಡೋಣ. ಇಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ. ನೇಚರಲ್ಲಿ ನಮಗೆ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ ಇದೆ ಅಲ್ವಾ. ಇನ್ ಫಸ್ಟ್ ಕೇಸ್ ಲೈಟ್ ಎನರ್ಜಿನ ನಾವು ಏನಕ್ಕೆ ಯೂಸ್ ಮಾಡಿದ್ದೀವಿ? ಟು ಕನ್ವರ್ಟ್ ದಟ್ ಇನ್ ಟು ಹೀಟ್ ಅಲ್ವಾ. ಸಿ ಹಿಯರ್ ಹೀಟ್. ಅದೇ ರೀತಿಯಲ್ಲಿ ವಾಟರ್ ಫೋರ್ಸ್ ಇದೆ, ರೈಟ್. ಇದನ್ನ ಏನಕ್ಕೆ ಯೂಸ್ ಮಾಡ್ತಿದ್ದೀವಿ? ಟು ಕಟ್ ಮೆಟಲ್ಸ್, ಸ್ಟೋನ್ಸ್ ಎಲ್ಲ ಕಟ್ ಮಾಡ್ತೀವಿ. ಹೈ ಫೋರ್ಸ್ ಜೆಟ್ ಇದೇನು ಮಾಡುತ್ತೆ, ಈ ನಾಜಲ್ ಮುಖಾಂತರ ವಾಟರ್ನ ಹೈ ಸ್ಪೀಡಲ್ಲಿ ಅದನ್ನು ಎಜೆಕ್ಟ್ ಮಾಡಿದಾಗ ಅಲ್ಲಿ ಮೆಟಲ್ಸ್, ಸ್ಟೋನ್ಸ್ ಎಲ್ಲ ಕಟ್ ಮಾಡುತ್ತೆ. ಅಷ್ಟು ಕೆಪಾಸಿಟಿ ಇರುತ್ತೆ ಆ ನಾಜಲ್, ಅಂದರೆ ಆ ಪ್ರೆಷರ್ ಆಫ್ ವಾಟರ್ಗೆ. ಸೊ ನಮಗೆ ಗೊತ್ತಾಗ್ತಿದೆ ಎ ಫಾರ್ಮ್ ಆಫ್ ಎನರ್ಜಿ. ಅದನ್ನು ನಾವು ಬೇರೆ ಥರನೂ ಕನ್ವರ್ಟ್ ಮಾಡ್ತಾ ಇದ್ದೀವಿ ಅಲ್ವಾ. ಫೋರ್ಸ್ ಆಫ್ ಎನರ್ಜಿನ ಟು ಕಟ್ ಮಾಡೋಕ್ಕೆ ಏನೋ ಒಂದು ಎಂಡ್ ರಿಸಲ್ಟಿಗೆ ಯೂಸ್ ಮಾಡ್ತಾ ಇದ್ದೀವಿ. ಸೊ ನಮಗೆ ಈ ಎನರ್ಜಿ ಎಲ್ಲಿಂದ ಬರುತ್ತೆ ಅಂತಂದರೆ, ಎಲೆಕ್ಟ್ರಿಸಿಟಿ ಎನರ್ಜಿ, ದಿಸ್ ಫಾರ್ಮ್ ಆಫ್ ಎನರ್ಜಿ ರಿಸಲ್ಟಿಂಗ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಚಾರ್ಜ್. ಹಾಗಿದ್ರೆ ಚಾರ್ಜ್ ಅಂದರೆ ಏನು? ದಿಸ್ ಇಸ್ ಅ ಚಾರ್ಜ್. ಈ ಪ್ರೆಸೆನ್ಸ್ ಆಫ್ ಚಾರ್ಜಿಂದ ನಮಗೆ ಎಲೆಕ್ಟ್ರಿಸಿಟಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ದೆನ್ ವಾಟ್ ಇಸ್ ಅ ಚಾರ್ಜ್? ಚಾರ್ಜ್ ಇಸ್ ಅ ಫಿಸಿಕಲ್ ಪ್ರಾಪರ್ಟಿ ಆಫ್ ಎ ಮ್ಯಾಟರ್ which causes to experience a force when this charge placed in a magnetic field. FIELD field ಅಂದರೆ ಏನು? ಯಾವುದೋ ಒಂದು ಮ್ಯಾಟರ್ ಇದೆ, ಅದನ್ನು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಾಗ ಅದಕ್ಕೊಂದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅದು ಚಾರ್ಜ್ ಅಂತ ಹೇಳಿ. ಅದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇಲ್ಲ ಅಂತಂದರೆ ಅಲ್ಲಿ ಚಾರ್ಜ್ ಇಲ್ಲ ಅಂತ ಹೇಳಿ, ಅಷ್ಟೇ. ವೆರಿ ಸಿಂಪಲ್. ಯಾವಾಗ ಈ ಫೋರ್ಸ್ ಇರುತ್ತೆ ಆವಾಗ ನಮಗೆ ಎಲೆಕ್ಟ್ರಿಸಿಟಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನೋಡಿ, ಲೈಟ್ ಇಸ್ ಒಂದು ಪಾರ್ಟಿಕಲ್ ಅಲ್ವಾ. See, in the nature, air particle is different, water particle is different. See, these particles are different. ಅದೇ ರೀತಿ ಚಾರ್ಜ್ ಇಸ್ ಆಲ್ಸೋ ಡಿಫ್ರೆಂಟ್. ಈ ಥರ ಡಿಫ್ರೆಂಟ್ ಪ್ರಾಪರ್ಟಿ ಇರುವಂತಹ ಮ್ಯಾಟರ್ಸು ಇದೆ ನಮ್ಮ ಎನ್ವಿರಾನ್ಮೆಂಟಲ್ಲಿ. ಚಾರ್ಜ್ ಅಂದ್ರೇನು? ಇದು ಒಂದು ಪ್ರಾಪರ್ಟಿ ಆಫ್ ಎ ಮ್ಯಾಟರ್. ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಬಂದಾಗ ಒಂದು ಡಿಫ್ಲೆಕ್ಷನ್ ಅಥವಾ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಸೊ ಅಲ್ಟಿಮೇಟ್ಲಿ ಎಲೆಕ್ಟ್ರಿಸಿಟಿ ಅಂದ್ರೇನು? ಇಟ್ಸ್ ಅ ಫಾರ್ಮ್ ಆಫ್ ಎನರ್ಜಿ ರಿಸಲ್ಟಿಂಗ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಚಾರ್ಜ್. ಚಾರ್ಜ್ ಇರೋದ್ರಿಂದ ನಮಗೆ ಆ ಫೋರ್ಸ್ ಆಫ್ ಎನರ್ಜಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅಂತ ಹೇಳಿ. ನೆಕ್ಸ್ಟ್ ನಾವು ಚಾರ್ಜ್ನ ಡಿಫ್ರೆಂಟ್ ಪ್ರಾಪರ್ಟೀಸ್ ನೋಡೋಣ, ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಚಾರ್ಜಸ್ ನೋಡೋಣ. ಚಾರ್ಜ್ is of two types. Okay, first one is positive charge, then negative charge. This is positive, this one is negative. Then where these charges are present? They present in subatomic particles. So when the subatomic particle means atom. In the atom there are particles. Let me show you this. This one is an atom. The middle part of the atom is nothing but nucleus. In this nucleus we have two particles. One is proton, another one is neutron. These two are subatomic particles. Similarly, one more is there, that is electrons, which are there around here. These are all electrons. Here you must know that protons carries positive charge, electrons carries negative charge. Understood? So electrons and protons are the subatomic particles. They carry charges. A neutron does not carry any charge. It is a neutral. Understood? There is no charge on neutrons. ಗೊತ್ತಾಯ್ತಲ್ವಾ? ಎಲೆಕ್ಟ್ರಾನ್ಸಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ, ಪ್ರೋಟಾನ್ಸಲ್ಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೊ ಈ ಚಾರ್ಜಸ್ ಎಲ್ಲಿರುತ್ತೆ? ಆಟಮಲ್ಲೇ ಇರುತ್ತೆ. ದಟ್ ಮೀನ್ಸ್ ಯೂನಿವರ್ಸಲ್ಲಿ ಎಲ್ಲ ಐಟಮ್ಸು ಆಟಮ್ಸಿಂದ ಆಗಿದೆ ಅಲ್ವಾ. ದಟ್ ಮೀನ್ಸ್ ಚಾರ್ಜ್ ಈಸ್ ಎವ್ರಿವೇರ್. ಗೊತ್ತಾಗ್ತಿದೆಯಾ? ನೆಕ್ಸ್ಟ್, ವಾಟ್ ಈಸ್
ಎಲೆಕ್ಟ್ರಿಸಿಟಿ ಅಂತ ನೋಡೋಣ. ಮೀನ್ಸ್ ದ ಟೈಪ್ಸ್ ಆಫ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿ ಅಂದ್ರೇನು? ಎನ್ ಎನರ್ಜಿ ಎಕ್ಸ್ಪೀರಿಯನ್ಸ್ಡ್ ಡ್ಯೂ ಟು ಚಾರ್ಜ್ ಅಲ್ವಾ? ರೈಟ್. ಈ ಚಾರ್ಜ್ ರೆಸ್ಟಲ್ಲಿದೆಯೋ ಅಥವಾ ಮೋಷನಲ್ಲಿದೆಯೋ ಅಥವಾ ಮೂಮೆಂಟಲ್ಲಿದೆಯೋ ಅನ್ನೋದ್ರ ಮೇಲೆ ನಮಗೆ 2 ಟೈಪ್ಸ್ ಆಫ್ ಎಲೆಕ್ಟ್ರಿಸಿಟಿ ಇದೆ. ಇಫ್ ಚಾರ್ಜ್ ಈಸ್ ಅಟ್ ರೆಸ್ಟ್ ಅದನ್ನು ನಾವು ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಇಫ್ ಚಾರ್ಜಸ್ ಆರ್ ಅಟ್ ಮೋಷನ್ ವಿ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್, ಅದನ್ನು ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಹಾಗಿದ್ರೆ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂದ್ರೇನು? ಎನ್ ಎನರ್ಜಿ ಎಕ್ಸ್ಪೀರಿಯನ್ಸ್ ಡ್ಯೂ ಟು ಚಾರ್ಜ್ ವೆನ್ ದೇ ಆರ್ ಅಟ್ ರೆಸ್ಟ್, ಅದು ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. ಸಿಮಿಲರ್ಲಿ current electricity means an energy experienced due to charge when they are at motion, that is current electricity ಅಂತ ಆಗುತ್ತೆ. ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂದ್ರೆ ಏನು ಅಂದರೆ, ಈವನ್ ಚಾರ್ಜಸ್ ರೆಸ್ಟಲ್ಲಿ ಇದ್ದಾಗಲೂ ಕೂಡ ನಮಗೆ ಒಂದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅದನ್ನು ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಅದೇ ಈ ಚಾರ್ಜಸ್ ಮೂಮೆಂಟಿಗೆ ಬಂದುಬಿಟ್ರೆ, ಎಲೆಕ್ಟ್ರಾನ್ಸು ಮೂಮೆಂಟಿಗೆ ಬಂದಾಗ ಒಂದು ಡಿಫ್ರೆಂಟ್ ಲೆವೆಲ್ ಆಫ್ ಎನರ್ಜಿ ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ದಟ್ ಈಸ್ ಕರೆಂಟ್ ಎಲೆಕ್ಟ್ರಿಸಿಟಿ. ಅರ್ಥ ಆಗ್ತಿದೆಯಾ? ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ಯಾಟಿಕ್ ಆ್ಯಂಡ್ ಕರೆಂಟ್ ಎಲೆಕ್ಟ್ರಿಸಿಟಿ. ಈಗ ಮೊದಲು ನಾವು ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂದರೆ ಏನು ಅಂತ ನೋಡೋಣ. ಮೊದಲು ನಾವು ಚಾರ್ಜ್ಗೆ ಒಂದು ಬೇಸಿಕ್ ಪ್ರಾಪರ್ಟಿ ಇದೆ, ಅದೇನು ಅಂತ ನೋಡೋಣ. ನೋಡಿ, ಇಲ್ಲಿ ಅನ್ಲೈಕ್ ಚಾರ್ಜಸ್ ಅಂದರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದರೆ ಅಲ್ಲಿ ಒಂದು ಅಟ್ರಾಕ್ಷನ್ ಬಿಲ್ಡ್ ಆಗುತ್ತೆ. ಅದೇ ರೀತಿ ಎರಡೂ ಲೈಕ್ ಚಾರ್ಜಸ್ ಪಾಸಿಟಿವ್ ಇದೆ, ರಿಪಲ್, ಅವು ದೂರ ಹೋಗೋಕ್ಕೆ ಟ್ರೈ ಮಾಡುತ್ತೆ ಅಷ್ಟೇ. ಓಕೆ, ದಿಸ್ ಈಸ್ ದ ಬೇಸಿಕ್ ಪ್ರಾಪರ್ಟಿ ಆಫ್ ಅ ಚಾರ್ಜ್. ಲೈಕ್ ಚಾರ್ಜಸ್ ರಿಪಲ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಈಗ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇಲ್ಲಿ ನೋಡಿ, ಈ ಸ್ಮಾಲ್ ಗರ್ಲ್ನ ಕೂದಲೇನಿದೆ ಈ ಬಲೂನ್ ಕಡೆ ಅಟ್ರಾಕ್ಟ್ ಆಗ್ತಾ ಇದೆ ಅಲ್ವಾ? ಯಾಕೆ ಆಗ್ತಾ ಇದೆ? ಬಿಕಾಸ್ ಆಫ್ ಚಾರ್ಜಸ್. ಬಲೂನ್ಸ್ ಸರ್ಫೇಸಲ್ಲಿ ನಮಗೆ ನೆಗೆಟಿವ್ ಚಾರ್ಜಸ್ಸು ಅಕ್ಯುಮುಲೇಟ್ ಆಗಿದೆ ಇಲ್ಲಿ. ಅದೇ ರೀತಿ ಹೇರ್ಸಲ್ಲಿ ನಮಗೆ ಪಾಸಿಟಿವ್ ಚಾರ್ಜಸ್ ಇದೆ, ಹಾಗಾಗಿ ಅವು ಅಟ್ರಾಕ್ಟ್ ಆಗ್ತಾ ಇದ್ದಾವೆ. ಅರ್ಥ ಆಗ್ತಿದೆಯಾ? ಈ ರೀತಿ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಯಾವಾಗ ನಾವು ಬಲೂನ್ನ ನಾವು ಈ ತಲೆ ಕೂದಲಿಗೆ ನಾವು ರಬ್ ಮಾಡಿದಾಗ ಈ ನೆಗೆಟಿವ್ ಚಾರ್ಜಸ್ ಎಲ್ಲ ಬಲೂನ್ಸಲ್ಲಿ ಬರುತ್ತೆ, ಅಂದರೆ ನೆಗೆಟಿವ್ ಚಾರ್ಜಸ್ಸು ಅಕ್ಯುಮುಲೇಟ್ ಆಗುತ್ತೆ. ಅದೇ ರೀತಿ ಪಾಸಿಟಿವ್ ಚಾರ್ಜಸ್ಸು ಕೂದಲಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಆವಾಗ ನಮಗೆ ಅಟ್ರಾಕ್ಷನ್ ಬಿಲ್ಡ್ ಆಗಿ ಈ ಥರ ಹೇರ್ಸು ಬಲೂನ್ ದೂರ ತೊಗೊಂಡೋದ್ರೂ ಅದ್ರ ಕಡೆನೇ ಅಟ್ರಾಕ್ಟ್ ಆಗುತ್ತೆ. ಚಾರ್ಜಸ್ ಯಾವ ರೀತಿ ಅಟ್ರಾಕ್ಟ್ ಆಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್. ಒನ್ ಮೋರ್ ಐಲ್ ಟೇಕ್ ಸಮ್ ಪಿಕ್ಚರ್ಸ್. ಏನಪ್ಪ ಇದು ಸೆಟಪ್ ಅಂತಿದ್ದೀರಾ? ಈ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿನಲ್ಲಿ ಒನ್ ಮೋರ್ ಎಕ್ಸಾಂಪಲ್ ಯಾವ್ದು ತೊಗೋತಾ ಇದ್ದೀನಿ ಅಂದರೆ ಲೈಟ್ನಿಂಗ್. ಸೊ ನೇಚರಲ್ಲಿ ಮಳೆ ಬರಬೇಕಾದ್ರೆ ಗುಡುಗು ಮಿಂಚು ಏನಕ್ಕೆ ಬರುತ್ತೆ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಮೋಡ ಡಿಕ್ಕಿ ಹೊಡೆದು ಮಿಂಚು ಬರುತ್ತೆ, ಗುಡುಗು ಬರುತ್ತೆ ಅಂದ್ಕೊಂಡಿದ್ರೆ ಅದು ತಪ್ಪು. ಇದನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ. ಮೊದಲು ನಿಮಗೆ ಗ್ರೌಂಡಲ್ಲಿ ಅಂದರೆ ಸಾಯಿಲಲ್ಲಿ ಅನ್ಲಿಮಿಟೆಡ್ ಪಾಸಿಟಿವ್ ಮತ್ತು ನೆಗೆಟಿವ್ ಎಲೆಕ್ಟ್ರಾನ್ಸ್ ಇರುತ್ತೆ, ಅನ್ಲಿಮಿಟೆಡ್ ಇರುತ್ತೆ. ಅದೇ ರೀತಿ ಮಳೆ ಬರಬೇಕಾದ್ರೆ ಒಂದು ಫೆನಾಮಿನಾ ಆಗುತ್ತೆ. ಅದರಿಂದ ಈ ಕ್ಲೌಡ್ಸಲ್ಲಿ ಈ ನೆಗೆಟಿವ್ ಚಾರ್ಜಸ್ ಎಲ್ಲ ಕ್ಲೌಡ್ಸ್ನ ಕೆಳಗಡೆ ಅಕ್ಯುಮುಲೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಹ್ಯೂಜ್ ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್, ಕ್ರೋರ್ಸ್ ಟುಗೆದರ್ ಬಿಲಿಯನ್ಸ್ ಆಫ್ ನೆಗೆಟಿವ್ ಚಾರ್ಜಸ್ ಅಕ್ಯುಮುಲೇಟ್ ಆಗುತ್ತೆ. ಎಷ್ಟು ಅಕ್ಯುಮುಲೇಟ್ ಆಗುತ್ತೆ ಅಂದರೆ ತುಂಬ ಹೆವಿಯಾಗಿ ಅದು ಅರ್ತ್ ಕಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಅರ್ಥಲ್ಲಿರುವ ಪಾಸಿಟಿವ್ ಚಾರ್ಜಸ್ಸು ಆ ನೆಗೆಟಿವ್ ಚಾರ್ಜಸ್ಸಿಗೆ ಅಟ್ರಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಒಂದು ಕಡೆ ಅಕ್ಯುಮುಲೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇವೆರಡರ ಮಧ್ಯೆ ಒಂದು ಅಟ್ರಾಕ್ಷನ್ ಬಿಲ್ಡ್ ಆಗುತ್ತೆ. ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಅವಾಗ ಏನಾಗುತ್ತೆ, ಒಂದು ಇಮಿಡಿಯೇಟ್ಲಿ ಒಂದು ಸ್ಪಾರ್ಕ್ ಎಕ್ಸಿಸ್ಟ್ ಆಗುತ್ತೆ. ದಿಸ್ ಇಸ್ ವಾಟ್ ದ ಲೈಟ್ನಿಂಗ್ ಈಸ್. ಯಾವ ರೀತಿ ಆಗುತ್ತೆ ಲೈಟ್ನಿಂಗ್ ಅಂತ ಹೇಳಿ. ಅದೇ ರೀತಿ ಏನು ಪಾಸಿಟಿವ್ಸ್ ಎಲ್ಲ ಕ್ಲೌಡ್ಸ್ನ ಬೇರೆ ಪಾರ್ಟಲ್ಲಿ ಇರುತ್ತಲ್ವಾ, ಆಗ ನಮಗೆ ಇಂಟರ್ ಕ್ಲೌಡ್ ಲೈಟ್ನಿಂಗ್ ಆಗುತ್ತೆ. ಲೈಟ್ನಿಂಗು ಅರ್ಥ ಜೊತೆನೇ ಆಗಲ್ಲ, ಇಂಟರ್ ಕ್ಲೌಡ್ ಲೈಟ್ನಿಂಗು ಕೂಡ ಆಗ್ತಾ ಇರುತ್ತೆ. ಓಕೆ, ಈ ರೀತಿ ಲೈಟ್ನಿಂಗ್ ಆಗೋದು. ದಿಸ್ ಇಸ್ ಆಲ್ ಹ್ಯಾಪನಿಂಗ್ ಬಿಕಾಸ್ ಆಫ್ ಚಾರ್ಜ್ ವಿಚ್ ಆರ್ ಅಟ್ ರೆಸ್ಟ್. ಎಲ್ಲ ರೆಸ್ಟಲ್ಲಿರುತ್ತೆ. ಓಕೆ, ಜಸ್ಟ್ ಅಟ್ರಾಕ್ಷನ್ ಫೋರ್ಸೇ ನಮಗೆ ಇಷ್ಟೊಂದು ದೊಡ್ಡ ಲೈಟ್ನಿಂಗು ಥಂಡ್ರಿಂಗು ಕೊಡೋದು. ಅರ್ಥ ಆಯ್ತಲ್ವಾ? ದಿಸ್ ಇಸ್ ಆಲ್ ಅಬೌಟ್ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. ಅದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್. ನೆಕ್ಸ್ಟ್ ಇವಾಗ ಕರೆಂಟ್ ಎಲೆಕ್ಟ್ರಿಸಿಟಿ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್ ಪಾಯಿಂಟ್ ಆಫ್ ವ್ಯೂ. Now let us start current electricity.